ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಮಾಡ್ತಾಯಿದ್ದೀರಾ? ಬೆಳಿಗ್ಗೆ ಬೆಳಿಗ್ಗೆ ಗಾರ್ಡನ್ ಸವಾರಿ ಆಗ್ತಾ ಉಂಟು ನಂದು. ಮೊನ್ನೆ ಕೆಲವು ಗಿಡವನ್ನು ನೆಟ್ಟಿದ್ದು, ಅದರಲ್ಲಿ ಒಂದು ಗುಲಾಬಿ ಗಿಡ ಯಾಕೋ ಆಗ್ತಾ ಉಂಟು. ಅದು ಜೀವ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅದು ಬೇರೆ ಕಡೆ ಇತ್ತಲ್ವ, ಅದನ್ನು ಸ್ವಲ್ಪ ತೆಗೆದು ಇಲ್ಲಿ ಹಾಕಿದ್ದು ನಾವು. ವಿಮಾನ ಸೌಂಡ್ ಕೇಳ್ತಾ ಉಂಟು ಮೇಲೆ. ಈಗ ಬೆಳಿಗ್ಗೆದ್ದು ಡೈಲಿ ಬಿಸಿಲಿಗೆ ನಿಲ್ಲುವುದು ನಾನು. ನನ್ನ ಮಗ ಹೇಳ್ತಾನಲ್ಲ, ಸೂರ್ಯನ ರಕ್ತ ಹೀರುವುದಂತೇಳಿ, ನಾನು ಹಾಗೆ ಹೀರ್ಲಿಕ್ಕೆ ನಿಲ್ಲುವುದು ಬೆಳಿಗ್ಗೆದ್ದು. ಎಲ್ಲಿ ಉಂಟು ವಿಮಾನ? ಕಾಣೋದು ಕೂಡ ಇಲ್ಲ. ಬಿಸಿಲೆಷ್ಟು ಉಂಟು. ಓಕೆ, ನೋಡಿ ಎಲ್ಲಿ ಉಂಟದು ಗಿಡ ನೋಡಿ. ಇದೊಂದು ಗಿಡ ಯಾಕೋ ಸ್ವಲ್ಪ ಅರ್ಧಂಬರ್ಧ ಜೀವದಲ್ಲಿ ಇದೆ, ಮತ್ತು ಉಳಿದದ್ದೆಲ್ಲ ಸರಿ ಉಂಟು. ಏನು ಮಾಡ್ತೀರಾ ನೀವು? ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದೆಯಾ ಬುಡ್ಡು? ಬಾರಿ ಜೋರಾಗಿದೆಯಾ ನೀನು? ಸ್ನಾನ ಮಾಡಿಸ್ಲಿಲ್ವಾ ಅಣ್ಣ? ಸ್ನಾನ ಮಾಡಬೇಕು. ಮತ್ತೆ ಮತ್ತೆ ಚೂಟು ಮೆಲ್ಲ. ಇನ್ನು ಜೆನ್ನು ತಿರುಗಿ ಆಯಿತು. ತುಂಬ ಬಿಸಿಲುಂಟು, ತಲೆನೋವು ಆಗ್ತಾಯಿತ್ತು ನನಗೆ. ಮತ್ತು ಸೀದಾ ಒಳಗೆ ಬಂದೆ. ಈ ಕುತ್ತಿಗೆಲ್ಲ ನೋವಾಗ್ತಾ ಉಂಟು. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಬೇಕು. ಮತ್ತು ಸ್ವಲ್ಪ ನಿನ್ನೆ ಸ್ವಲ್ಪ ಅರ್ಧ ಕ್ಲೀನಿಂಗ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಬಾಕಿ ಉಂಟು. ಅದೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಅಮ್ಮನಿಗೆ ಬ್ರಾಸ್ಲೆಟ್ ನೋಡು. ಹೌದಾ? 10 ತೊಲ. ಓ, ಬಂಗಾರ ಹಾಕಿ ಅಮ್ಮನಿಗೆ ಹಾಕಿ. ನೀನು ಕೊಡು, ನಿನ್ನ ಕೈಯಾರೆ ಕೊಡು. ಅಮ್ಮ, ನಿಮ್ಗೆ ಸೊಸೆಯಿಂದ ಬಂಗಾರ 10 ತೊಲೆ. ತುಂಬಾ ವೆಯ್ಟ್ ಉಂಟು ಅದು. ಇನ್ನು ಹೇಳ್ಬಿಡಿ, ಸೊಸೆ ಏನು ಕೊಡ್ಲಿಲ್ಲ ಕೈ ಎಷ್ಟು ಬೆಂಡ್ ಆಯ್ತು ನೋಡಿ ಪಾಪ. ಮೆಲ್ಲ ಹೀಗೆ ಇರ್ತೀನಿ. ಹೇಳ್ಬಿಡಿ, ಸೊಸೆ ಏನು ಕೊಡ್ಲಿಲ್ಲ ನನಗೆ ಅಂತ. ಅದೆಲ್ಲಿತ್ತು? ಓಕೆ, ಇವಾಗ ನನಗೆ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಉಂಟು. ನಂದೊಂದು ಇಲ್ಲಿ ಹೊಟ್ಟೆ ಹತ್ರ ಸ್ವಲ್ಪ ಕೆಳಗಡೆ ನೋವಾಗುತ್ತೆ, ಸ್ವಲ್ಪ ಲೈಟಲ್ಲಿ. ಅದು ಏನಂತ ತೋರಿಸ್ಬೇಕು. ಸುಮಾರು ದಿನದಿಂದ ಉಂಟು, ಹೋಗ್ತಾನೆ ಇಲ್ಲ ಅದು, ಏನು ಗೊತ್ತಿಲ್ಲ. ಹಾಗೆ ಫೇಸ್ ವಾಶ್ ಎಲ್ಲ ಮಾಡಿ ಹೋಗುದು. ಓಕೆ, ಇವಾಗ ಹೊರಡ್ತಾ ಇದ್ದೀನಿ ನಾನು. ಹಾಗೆ ಹೊರಡುವ ಮೊದಲು ಫೇಸ್ ವಾಶ್ ಎಲ್ಲ ಆಯಿತು. ಯಾವಾಗಲೂ ಏನಾದರೂ ನೀವು ಮುಖಕ್ಕೆ ಮೇಕಪ್ ಮಾಡುವಾಗಿರಲಿ ಅಥವಾ ಏನಾದರೂ ಹಾಕುವಾಗ ಫಸ್ಟಿಗೆ ಚೆನ್ನಾಗಿ ಮುಖವನ್ನು ನಾವು ತೊಳಿಬೇಕು, ಕ್ಲೀನ್ ಮಾಡಬೇಕು. ಯಾಕೆಂದರೆ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಲ್ವ, ತುಂಬ ಬೆವರೆಲ್ಲ ಇರುತ್ತೆ. ಅದನ್ನೆಲ್ಲ ತೊಳೆದ ಮೇಲೆ ಆಮೇಲೆ ನಾವು ಏನಾದರೂ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಫಸ್ಟಿಗೆ ನಾನು ಏನು ಮಾಡ್ತೀನಿ, ನನ್ನ ಸ್ಕಿನ್ನನ್ನು ಪ್ರಿಪೇರ್ ಮಾಡ್ತೀನಿ. ಏನು ಗೊತ್ತಿಲ್ಲ, ಈಗ ನಾನು ಏನೇ ಮೇಕಪ್ ಪ್ರಾಡಕ್ಟ್ ಅಥವಾ ಏನೇ ಇರಲಿ ನನ್ನ ಸ್ಕಿನ್ನಿಗೆ ಹಾಕಿದರೆ ನನ್ನ ಸ್ಕಿನ್ ಹಾಳಾಗಬಾರ್ದು. ಹಾಗಾಗಿ ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, ನನ್ನ ಸ್ಕಿನ್ ಡ್ಯಾಮೇಜ್ ಆಗಬಾರ್ದಲ್ವ. ಹಾಗಾಗಿ ನಾನು ಫಸ್ಟಿಗೆ ನಾನು ಸನ್ಸ್ಕ್ರೀನನ್ನು ಹಾಕ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಗೊತ್ತುಂಟ, ನಾನು ಇದರ ಮೇಲೆ ಏನೇ ಮೇಕಪ್ ಮಾಡಿದ್ರು ನನ್ನ ಸ್ಕಿನ್ ಉಂಟು ನೋಡಿ, ಏನು ಕೂಡ ಹಾಳಾಗೋದಿಲ್ಲ. ಓಕೆ, ಈ ರೀತಿ ನನ್ನ ಸ್ಕಿನ್ನನ್ನು ನಾನು ಪ್ರಿಪೇರ್ ಮಾಡೋದು ಫಸ್ಟಿಗೆ. ಓಕೆ, ಇವಾಗ ನಾನಿಲ್ಲಿ ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ತುಂಬ ಬಿಸಿಲು ಅಂತ ಆಲ್ರೆಡಿ ನಾನು ಹೇಳಿದೆ. ಸನ್ಸ್ಕ್ರೀನ್ ಯಾವಾಗಲೂ ನಾವು ಹಾಕಲೇಬೇಕು. ಆಮೇಲೆ ನಾವು ಇದರ ಮೇಲೆ ನಿಮಗೆ ಬೇಕಾದ ಯಾವುದೇ ಫೌಂಡೇಶನ್ ಅಥವಾ ಏನು ಮಾಯಿಶ್ಚರೈಸರ್ ಏನು ಹಾಕ್ತೀರಿ ನೋಡಿ, ಅದನ್ನು ನೀವು ಹಾಕಿದ್ರೆ ಆಯ್ತು. ನಾನು ನಾರ್ಮಲ್ ಆಗಿ ಯೂಸ್ ಮಾಡೋದು ಹೆಚ್ಚಾಗಿ ನಾನು ತೋರಿಸಿದ್ದೀನಿ ನಿಮ್ಮ ಹತ್ರ ನೋಡಿ. ಪ್ಯೂರ್ ಸ್ಕಿನ್ ಪ್ರಾಡಕ್ಟೇ ಯೂಸ್ ಮಾಡೋದು ನಾನು.
ಹಾಗಾಗಿ ಅದರದ್ದೇ ನಾನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ತುಂಬ ಲೈಟ್ ವೇಟ್ ಇದೆ ಇದು, ಹಾಗೂ ನನಗೆ ತುಂಬ ಮೇಂಟೈನ್ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ, ಗೊತ್ತೇ ಆಗೋದಿಲ್ಲ ಮುಖದಲ್ಲಿ ಸನ್ಸ್ಕ್ರೀನ್ ಹಾಕಿದ್ದೀನಿ ಅಂತ ಹೇಳಿ. ಕೇವಲ ಇದು ಮುಖಕ್ಕೆ ಮಾತ್ರ ಅಲ್ಲ ನೀವು ಹಾಕೋದು ಹೊರಗಡೆ ಹೋಗುವಾಗ, ಇದನ್ನು ನೀವು ನೋಡಿ ನಿಮ್ಮ ಕೈಗೆ ಎಲ್ಲದಕ್ಕೂ ನಿಮ್ಮ ಬಾಡಿಯಲ್ಲಿ ಬಟ್ಟೆ ಕಾಣೋದಿಲ್ಲ ನೋಡಿ, ಅಂದರೆ ಇಲ್ಲಿ ಕೈಗೆ ನೋಡಿ, ಈ ಸೈಡ್ ಕೈಗೆ ಈ ರೀತಿ ಎಲ್ಲ ನಾವು ಹಾಕಬೇಕು. ಇದರಿಂದ ಏನಾಗುತ್ತೆ ಗೊತ್ತುಂಟಾ, ಬೇಗನೆ ಸನ್ರೈಸ್ ಇಂದ ನಿಮ್ಮ ಸ್ಕಿನ್ ಉಂಟು ನೋಡಿ ಡ್ಯಾಮೇಜ್ ಆಗೋದಿಲ್ಲ. ನಾನು ಹೇಳ್ತೀನಿ, ಬೆಳಗಿನ ಇದು ಬಿಸಿಲು ಒಳ್ಳೇದು, ನಾನು ತಗೊಳ್ತೀನಿ ಬೆಳಿಗ್ಗೆ ಹಾಗೂ ಸಂಜೆ. ಆದರೆ ಅದಕ್ಕಿಂತ ಮಧ್ಯದಲ್ಲಿ ಇರುತ್ತೆ ನೋಡಿ ಸೂರ್ಯನ ಕಿರಣ, ಅದು ನಾವು ತಗೊಳ್ಳೇಬಾರದು. ಬೇಗನೆ ನಮ್ಮ ಸ್ಕಿನ್ ಉಂಟು ನೋಡಿ ಟ್ಯಾನ್ ಆಗುತ್ತೆ, ಹಾಗಾಗಿ ನಾವು ಇದನ್ನು ಹಾಕ್ಲೇಬೇಕಾಗುತ್ತೆ. ಓಕೆ, ಈಗ ಇದರ ಮೇಲೆ ನಾನು ನೋಡಿ ಫೌಂಡೇಶನ್ ಹಾಕ್ತಾ ಇದ್ದೀನಿ. ಈ ರೀತಿ ನಾನು ಮೊದಲು ಸನ್ಸ್ಕ್ರೀನ್ ಎಲ್ಲ ಹಾಕಿದ್ರಿಂದ ನನ್ನ ಸ್ಕಿನ್ ಬೇಗನೆ ಡ್ಯಾಮೇಜ್ ಆಗಲ್ಲ, ಹಾಗೂ ನನ್ನ ಸ್ಕಿನ್ ಎಲಾಸ್ಟಿಸಿಟಿ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡಬಹುದು, ನಿಮ್ಮ ಸ್ಕಿನ್ ಅನ್ನು ಈ ರೀತಿ ನೀವು ಪ್ರೊಟೆಕ್ಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಓಕೆ, ಬೇಗನೆ ಹೊರಡೋಣ. ಓಕೆ, ಇವಾಗ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮೊದಲೆಲ್ಲ ನೋಡಿ ಇಲ್ಲಿ ಸ್ವಲ್ಪ ನನಗೆ ಒಂಥರ ಬ್ಲ್ಯಾಕ್ ಜಾಸ್ತಿ ಇತ್ತು, ಇವಾಗ ಎಷ್ಟೊಂದು ಕಮ್ಮಿ ಆಗಿದೆ ಅಂತ ಹೇಳಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸ್ಕಿನ್. ಸುಮಾರು ಜನ ನೀವು ಕೇಳ್ತೀರಾ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ಏನು ಮಾಡ್ತೀರಾ ಅಂತ ಹೇಳಿ. ನಾನು ಹೇಳ್ತಾ ಇರ್ತೀನಿ, ಆದರೆ ನೀವು ಸರಿಯಾಗಿ ನೋಡ್ತೀರಾ ಇಲ್ವಾ ಗೊತ್ತಿಲ್ಲ. ನೋಡಿ ಇದೇ ರೀತಿ ನಾನು ಹೆಚ್ಚಾಗಿ ಒಂದೇ ಪ್ರಾಡಕ್ಟ್ ಎಲ್ಲ ಜಾಸ್ತಿಯಾಗಿ ಯೂಸ್ ಮಾಡಿ, ನನ್ನ ಸ್ಕಿನ್ನಿಗೆ ಯಾವುದು ಒಳ್ಳೇದು ನೋಡಿ ಅದನ್ನು ನಾನು ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಇದರಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ಹಾಗೂ ಮಧ್ಯದಲ್ಲಿ ಏನಾದರೂ ನನಗೆ ಗೊತ್ತಾದರೆ ಏನಾದರೂ ಆಗಿದೆ ಸ್ಕಿನ್ ಮೇಲೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ಗೊತ್ತುಂಟಾ, ಕ್ಯೂರ್ ಸ್ಕಿನ್ನಿಗೆ ಹೋಗಿ ಅಲ್ಲಿ ಟೆಸ್ಟ್ ತಗೊಳ್ತೀನಿ. ತುಂಬ ಈಸಿ, ನಾನು ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಆ ರೀತಿ ತಗೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಎಲ್ಲಿಯಾದರೂ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಆ ರೀತಿ ಅಂತ ಹೇಳಿ. ಓಕೆ, ನೋಡಿ ಈ ರೀತಿ ಕ್ಯೂರ್ ಸ್ಕಿನ್ ಆ್ಯಪ್ ಇರುತ್ತಲ್ವಾ, ಅದರಲ್ಲಿ ಒಂದು ಟೇಕ್ ಅ ಫೋಟೋ ಅಂತ ಉಂಟು, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡುವಾಗ ಇಲ್ಲಿ ನಿಮಗೆ ಫ್ರಂಟ್ ಫೇಸ್, ಸೈಡ್ ಫೇಸ್ ಈ ರೀತಿ ತೋರಿಸ್ತಾ ಇರ್ತಾರೆ. ನಿಮಗೆ ಈಗ ಸ್ಕಿನ್ ಎಲ್ಲಿ ಜಾಸ್ತಿ ನಿಮಗೆ ಆಗುತ್ತೆ, ಎಲ್ಲಿ ಡ್ಯಾಮೇಜ್ ಇದೆ ಅಥವಾ ಎಲ್ಲಿ ಹಾಳಾಗಿದೆ ಅಂತ ಹೇಳಿ ನೀವು ಆ ರೀತಿ ಫೋಟೋ ಇದು ಮಾಡಿ ಕ್ಲಿಕ್ ಮಾಡಿದ್ರೆ ಆಯಿತು. ನೋಡಿ ಈ ರೀತಿ. ಇವಾಗ ನೋಡಿ ಈಗ ಫೋಟೋ ತೆಗಿತೀನಿ ನಾನು. ಇವಾಗ ನೋಡಿ ಇಲ್ಲಿ ಅನಾಲಿಸಿಸ್ ಮಾಡ್ತಾ ಉಂಟದು. ಓಕೆ, ನೋಡಿ ಇಲ್ಲಿ ಇವಾಗ ಎಷ್ಟು ಕಮ್ಮಿ ಕಾಣ್ತಾ ಉಂಟು ನೋಡ್ಬೋದು ನೀವು. ಈಗ ಡಾರ್ಕ್ ಸ್ಪಾಟ್ಸ್ ಹಾಕಿದೆ ನಾನು ನೋಡಿ, ಕೇವಲ 2 ಕಾಣ್ತಾ ಉಂಟು ಮೇಲೆ ಹಾಗೂ ಕೆಳಗಡೆ. ಆಕ್ನೆ ಸ್ಟಾರ್ಸ್ ನೋಡಿ ಇಲ್ಲಿ ಸ್ವಲ್ಪ ಉಂಟು, ಈ ರೀತಿ ನಮಗೆ ತೋರಿಸ್ತಾ ಉಂಟು. ಇದು ನೋಡಿ ಜಸ್ಟ್ ಎಷ್ಟು ಕಮ್ಮಿ ಆಗಿದೆ ನೀವು ನೋಡ್ಬೋದು. ಫಸ್ಟಿಗೆ ತುಂಬ ಇತ್ತು ನಂದು ತೋರಿಸ್ತಾ, ಅಲ್ಲಲ್ಲಿ ಸರ್ಕಲ್ ಇತ್ತು, ಆದರೆ ಇವಾಗ ಹಾಗೆ ಇಲ್ಲ, ಕಮ್ಮಿ ತೋರಿಸ್ತಾ ಉಂಟು ನೋಡ್ಬೋದು ನೀವು. ಹೀಗೆ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಕಾಣ್ತಾ ಉಂಟು, ಸ್ಕಿನ್ ಏನಾದರೂ ಆಗಿದೆ ಅಂತ ಎನಿಸಿದ್ರೆ ಜಸ್ಟ್ ಇದು ಫ್ರೀ ನಮಗೆ ಅನಾಲಿಸಿಸ್ ಮಾಡಿ ಕೊಡುತ್ತೆ, ಎಲ್ಲನೂ ಫ್ರೀ. ಇದರಲ್ಲಿ ಇವಾಗ ಡಾಕ್ಟರ್ ಫಾಲೋ ಅಪ್ ಮಾಡೋದಾದ್ರೂ ಅದು ಕೂಡ ಫ್ರೀನೇ. ಇದರಲ್ಲಿ ನಿಮ್ಗೆ ಎಲ್ಲ ಫ್ರೀ ಕನ್ಸಲ್ಟೇಷನ್, ಫ್ರೀ ಫಾಲೋ ಅಪ್, ಫ್ರೀ ಡೆಲಿವರಿ ಸಿಗುತ್ತೆ, ಫ್ರೀ ಚಾರ್ಟ್ ಸಿಗುತ್ತೆ, ಫ್ರೀ ಡಯಟ್ ಚಾರ್ಟ್ ಸಿಗುತ್ತೆ, ಎಲ್ಲ ಫ್ರೀ ಸಿಗುತ್ತೆ ಇದರಲ್ಲಿ. ಆಮೇಲೆ ಏನು ಟೆನ್ಷನ್ ನಮಗೆ. ಈಗ ನಾನು ನೋಡಿ ಜಸ್ಟ್ ಇದಂತ ಇದಕ್ಕೆ ನಾನು ಕಟ್ಟಬೇಕಾ, ಏನಾದ್ರು ದುಡ್ಡು ಕೊಡ್ಬೇಕಾ, ಏನಿಲ್ಲ, ನಂಗೆ ಗೊತ್ತಾಗುತ್ತೆ ಎಲ್ಲಿ ಏನಾಗಿದೆ ಅಂತ ಹೇಳಿ. ಈ ರೀತಿ ನೀವು ಡಾಕ್ಟರ್ ಹತ್ರ ಕೂಡ ಚಾಟ್ ಮಾಡ್ಬೋದು ಫ್ರೀ ಆಗಿ, ಅವರು ಹೇಳ್ತಾರೆ ನಿಮ್ಗೆ ಮುಂದೆ ನೀವು ಏನ್ ಮಾಡ್ಬೇಕಂತ ಹೇಳಿ. ಈ ರೀತಿ ಎಲ್ಲ ನೀವು ಮಾಡ್ಬೋದು. ಹಾಗೂ ಡಾಕ್ಟರ್ ಹತ್ರ ಹೋಗೋದು, ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದು, ಈಗ ನಾವು ಎಷ್ಟು ಸಲ ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟು ಸಲ ನಾವು ಫೀಸ್ ಕೊಡ್ಲೇಬೇಕಲ್ವಾ ಡಾಕ್ಟರ್ಗೆ. ಡಾಕ್ಟರ್ ಫ್ರೀ ಆಗಿ ಮಾಡಿಕೊಡ್ತಾರೆ ನಮ್ಗೆ, ಇಲ್ಲ. ಆದ್ರೆ ಇಲ್ಲಿ ಹಾಗೆಲ್ಲ, ನಾವು ಡಾಕ್ಟರ್ ಗಡಿ ನಮ್ಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ 20 ಡೇಸ್ಗೆ ಒಮ್ಮೆ, ಅದೆಲ್ಲ ಫ್ರೀ ಆಗಿ ನಮ್ಗೆ ಆಗುತ್ತೆ. ಈ ರೀತಿ ನಾನು ನನ್ನ ಸ್ಕಿನ್ ಬಗ್ಗೆ ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಇಷ್ಟ. ಇವಾಗ ಏನಾಗಿದೆ ನೋಡೋಣ, ಇವತ್ತು ಎಷ್ಟು ಕ್ಲೀನ್ ಆಗಿದೆ ನೋಡೋಣ, ಅದೆಲ್ಲ ಇಷ್ಟ ಅಲ್ವಾ, ಎಷ್ಟು ಹೇಳಿದ್ರು ನಮಗೆ. ಆ ರೀತಿ ನಾನು ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಇದ್ದು ಪ್ರಾಡಕ್ಟ್ ಯೂಸ್ ಮಾಡೋದು, ಯಾಕಂದ್ರೆ ನನ್ನ ಸ್ಕಿನ್ ಅನ್ನು ನಾನು ಹೆಲ್ದಿಯಾಗಿ ಇಡಬೇಕಲ್ವಾ, ಹಾಗಾಗಿ. ಓಕೆ, ಏನ್ ಗೊತ್ತುಂಟ, ಆಗದಿಂದ ನಾನು ಕ್ಯೂರ್ ಸ್ಕಿನ್ ಅಂತ ಹೇಳ್ತಾ ಇರ್ತೀನಿ. ಕೆಲವರು ಹೊಸಬ್ರು ಇರ್ತಾರೆ, ಅವರಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ಇನ್ನು ಕೆಲವರಿಗೆ ಏನು ಕೂಡ ಅರ್ಥ ಆಗ್ಲಿಕ್ಕಿಲ್ಲ ಏನಂತ ಹೇಳಿ. ಹಾಗಾಗಿ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ. ಕ್ಯೂರ್ ಸ್ಕಿನ್ ಒಂದು ಡರ್ಮಟಾಲಜಿ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ. ಇದನ್ನು ನೀವು ಆನ್ಲೈನ್ ಮೂಲಕ ನಿಮ್ಮ ಸ್ಕಿನ್ ಅಲ್ಲಿ ಏನಾದರೂ, ಅಥವಾ ನಿಮ್ಮ ಸ್ಕಿನ್ ಇರಲಿ, ನಿಮ್ಮ ಹೇರ್ ಇರಲಿ, ಏನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರು ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮೂಲಕ ಡಾಕ್ಟರ್ಗೆ ತೋರಿಸಬಹುದು. ನೀವು
ಜಸ್ಟ್ ನಿಮ್ಮ ಫೋಟೋವನ್ನು ಅನಾಲಿಸಿಸ್ ನಾನು ಇವಾಗ ಮಾಡಿದೆ ನೋಡಿ, ಆ ರೀತಿ ಮಾಡಿ ನೀವು ಕಳಿಸಿದ್ರೆ ಆಯ್ತು. ನಿಮಗೆ ಒಳ್ಳೆ ಯಾವುದು ನಿಮ್ಮ ಸ್ಕಿನ್ನಿಗೆ ಬೆಸ್ಟ್ ನೋಡಿ ಅದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿ ನಿಮಗೆ ಒಂದು ಕಿಟ್ ಅನ್ನು ಕಳಿಸ್ತಾರೆ. ಇದರಲ್ಲಿ ಉಂಟಲ್ಲ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸೇ ಇದ್ದಾರೆ, ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ತಗೊಳ್ಬೇಕಂತ ಇಲ್ಲ. ಇನ್ನೊಂದೇನಂದ್ರೆ ಇದು ತುಂಬಾ ಕಮ್ಮಿ ಅಂತ ಅನಿಸುತ್ತೆ ನನಗೆ, 1500 rupees ಏನಾಗುತ್ತೆ. ಇದರಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ, ಡೆಲಿವರಿ ಚಾರ್ಜಸ್ ಬರುತ್ತೆ, ಪ್ರಾಡಕ್ಟ್ ಬರುತ್ತೆ, ಇದೆಲ್ಲ ಮನೆಯಲ್ಲಿ ಕೂತ್ಕೊಂಡು ನೀವು ಮಾಡಬಹುದು. ಹಾಗೂ ನೆಕ್ಸ್ಟ್ ಏನ್ ಗೊತ್ತುಂಟಾ, ಇನ್ನೊಂದ್ಸತಿ ಕೂಡ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ಅವರಿಗೆ ಫೀಸ್ ಕೊಡ್ಬೇಕಂತ ಇಲ್ಲ. ಇದರಲ್ಲಿ ಎಲ್ಲ ಫ್ರೀ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ನಿಮ್ಗೆ ಮನೆಯಲ್ಲಿ ಕೂತ್ಕೊಂಡು ನೀವು ಜಸ್ಟ್ ಈಗ ನಿಮ್ಗೆ ಪ್ರಾಡಕ್ಟ್ ತಗೊಳ್ಳಿಕ್ಕೆ ಬೇಡ ಬಿಡಿ, ಆದ್ರೆ ನೀವು ಜಸ್ಟ್ ನಿಮ್ಮ ಸ್ಕಿನ್ ಏನಾಗಿದೆ ಅಂತ ನೋಡ್ಲಿಕ್ಕೆ ಆದ್ರೂ, ಎಷ್ಟು ಒಳ್ಳೇದಿದೆ ಏನಾಗಿದೆ ನೋಡ್ಲಿಕ್ಕೆ ಆದ್ರೂ ನೀವು ಡೌನ್ಲೋಡ್ ಮಾಡಿ ಜಸ್ಟ್ ನೋಡಿದ್ರೆ ಅದು ನಿಮ್ಗೆ ಫ್ರೀ ಆಗಿ ಆಗುತ್ತೆ. ನೀವು ನೋಡ್ಬೋದು ನಿಮ್ಮ ಸ್ಕಿನ್ ಹಾಳಾಗಿದೆಯಾ ಇಲ್ವಾ ಏನಾಗಿದೆ ಅಂತ ಹೇಳಿ, ಅದನ್ನ ನೀವು ಜಸ್ಟ್ ನೋಡ್ಬೋದು. ಅದಕ್ಕೇನು ದುಡ್ಡು ಕೊಡ್ಲಿಕ್ಕಿಲ್ಲ. ನಿಮ್ಗೆ ಪ್ರಾಡಕ್ಟ್ ಬೇಡದಿದ್ರು ನೀವು ಅದನ್ನಾದ್ರೂ ಮಾಡ್ಬೋದು ಬೇಕಿದ್ರೆ. ಆ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ನೋಡಿ ನೀವು ಟ್ರೈ ಮಾಡಿ ಜಸ್ಟ್. ಹಾಗೂ ಈಗ ಹೊರಡ್ತೀನಿ ನಾನು. ಹಾಗೂ ಇನ್ನೊಂದೇನು ಗೊತ್ತಿಲ್ಲ, ನನ್ನ ಕೂಪನ್ ಕೋಡ್ ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು. 1500 rupees ಇದ್ದು 1300 rupeesಗೆ ನಿಮಗೆ ಸಿಗುತ್ತೆ. ಆ ರೀತಿ ಬೇಕಿದ್ರೆ ನೀವು ನೋಡ್ಬೋದು. ನಿಮ್ಗೆ ಯಾರಿಗಾದ್ರು ತಗೊಳ್ಳಿಕ್ಕಿದ್ರೆ ನೀವು ನನ್ನ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿ. ಓಕೆ ಓಕೆ, ಹೊರಡೋಣ. ಓಕೆ, ಇವಾಗ ಹೊರಟಿದ್ವಿ ನಾವು. ಇದು ಇಲ್ಲೇ ಡಾಕ್ಟರ್ ಹತ್ರ ತೋರಿಸಿ ಆಮೇಲೆ ನೋಡೋದು ಏನಾಗಿದೆ ಅಂತೇಳಿ, ಅಂದರೆ ಇನ್ನೂ ಏನು ಬೇಕು ಅಂತ ಹೇಳಿ ನೋಡಿ ಬರೋದು. ಸ್ವಲ್ಪ ಹೊಟ್ಟೆ ಕೆಳಗಡೆ ಯಾಕೋ ಸ್ವಲ್ಪ ನೋವಾಗ್ತಾ ಉಂಟು, ಏನಂತ ನೋಡಬೇಕು. ಟೆಸ್ಟ್ ಮಾಡಿ ಬರೋಣ. ಓಕೆನಾ? ಇಂಜೆಕ್ಷನ್ ಕೊಡೋದಿಲ್ಲಲ್ಲ ಡಾಕ್ಟ್ರು? ಇಂಜೆಕ್ಷನ್ ಕೊಡಲ್ಲ. ಯಾಕೆ ಇಂಜೆಕ್ಷನ್? ಓಕೆ, ಡಾಕ್ಟರ್ ಹತ್ರ ಹೋಗಿ ಬಂದ್ವಿ. ಏನೋ ಆಗ್ಲಿಲ್ಲಂತೆ ಹಾಗೇನು. ಅಂದ್ರೆ ನನಗನ್ಸುತ್ತೆ ನಾನು ಅವತ್ತು ಕಫ ತೆಗಿಲಿಕ್ಕೆಲ್ಲ ತುಂಬಾ ಕೆಮ್ಮಿದ್ದೆ ಗೊತ್ತುಂಟಾ, ಇದ್ ಮಾಡೋಣ ಅಂತ ಹೇಳಿ. ಅದ್ರ ನಂತರ ನನಗೆ ಅದು ಸ್ವಲ್ಪ ಮಸಲ್ ಹಿಡ್ದಂಗೆ ಆಗಿದೆ. ಹಾಗೆ ಡಾಕ್ಟರ್ ಹೇಳಿದ್ರು ಏನು ವರಿ ಮಾಡುವಂಥದ್ದಿಲ್ಲ, ಸ್ವಲ್ಪ ಮಸಲ್ ಕ್ಯಾಚ್ ಆಗಿದೆ ಇರಬೇಕು ಅಂತ ಹೇಳಿ. ಹಾಗಾಗಿ ಅದು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ನೋವಾಗ್ತಾ ಇತ್ತು ನನಗೆ. ಹಾಗೆ ಈಗ ಸ್ವಲ್ಪ ನೋವಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ರು, ನಾನು ತಗೊಳ್ಳಿಲ್ಲ ಬೇಡ ಅಂತ ಹೇಳಿ. ಯಾಕೆ ಸುಮ್ಮನೆ ಮಸಲ್ ಕ್ಯಾಚ್ ಆಗಿದೆ, ಆದರೆ 2 ದಿನದಲ್ಲಿ ಸರಿಯಾಗುತ್ತೆ. ನನಗೆ ಏನೋ ಅದು ಇದು ಅಂತ ಹೇಳಿ ಹೆದರಿಕೆ ಆಗ್ತಾ ಇತ್ತು. ಏನಿಲ್ಲ, ಹಾಗೆ ಪ್ರಾಬ್ಲಮ್ ಏನಾಗಲಿಲ್ಲ. ಮತ್ತು ರಿಪೋರ್ಟಲ್ಲಿ ಕೂಡ ಅವತ್ತು ತೆಗೆದಿದ್ದು ಏನು ಕೂಡ ಬಂದಿರಲಿಲ್ಲ ಅಲ್ವಾ, ಹಾಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಎಂತಾಯ್ತು? ಏನಿಲ್ಲ, ನೀನೇನು ಮಾಡ್ತಿದ್ಯಾ? ಎಂತ ಇಲ್ಲ, ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ. ಡ್ರೆಸ್ ಚೇಂಜ್ ಮಾಡೋದು, ಕೆಲಸ ಮಾಡೋದು, ಮನೆಯದ್ದು ಇದೇ ಆಯ್ತು ಇಡೀ. ಅಯ್ಯೋ, ಫ್ಯಾನ್ ಆನ್ ಉಂಟು, ಕೇಳ್ತದೆ ಸೌಂಡ್. ಪರವಾಗಿಲ್ಲ, ಕೇಳುತ್ತೆ. ನೋಡಿ, ಈ ವಿಡಿಯೋ ಮಾಡುವಾಗ ನಾವು ಫ್ಯಾನ್ ಎಲ್ಲ ಆಫ್ ಮಾಡ್ತೀವಿ. ಎಷ್ಟು ಸೆಕೆ ಆದರೂ ಅದನ್ನು ಸಹಿಸ್ತೀವಿ. ಇದೊಂದು ನೆನಪಿಡಿ, ನಾವು ವಿಡಿಯೋ ಮಾಡುವಾಗ ಎಷ್ಟು ಕಷ್ಟಪಡ್ತೀವಿ ಅಂದರೆ. ಯಾವುದೇ ಫ್ಯಾನ್, ಯಾವುದೇ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರಬಾರ್ದು, ಆಚೀಚೆ ಯಾರು ಮಾತಾಡಬಾರ್ದು, ಅದೆಲ್ಲ ನಾವು ಮಾಡಬೇಕು. ಅದು ನಮ್ಮ ಮನೆಯಲ್ಲಿ ಅಂತೂ ನನಗೆ ವಿಡಿಯೋ ಮಾಡುವಾಗ ಯಾರ ಮನೆಯಲ್ಲೂ ಆಗ್ಲಿಕ್ಕಿಲ್ಲ, ಅಷ್ಟು ಕಷ್ಟ ಅಂದ್ರೆ ದೇವ್ರೇ. ನಾವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅಲ್ಲಿ ಅಪ್ಪ ಇಲ್ವಾ ಅಮ್ಮ ಮೇನ್ ಮಾಡ್ತಾರೆ. ನನ್ಗೆ ಬ್ಯಾಕ್ ಗ್ರೌಂಡ್ ಇದೇ ಹಾಕ್ಬೇಕಂತಿಲ್ಲ. ನೀವು ಕೇಳ್ತಿರಲ್ಲ, ನೀವು ಸಾಂಗ್ ಹಾಕ್ತೀರಿ ಕಾಪಿರೈಟ್ ಬೀಳಲ್ವಾ ಅಂತೇಳಿ. ನಮ್ಮ ಸೌಂಡ್ ಅಲ್ಲಿ ಆ ಸಾಂಗ್ ಕೇಳಲ್ಲ ಇರ್ಬೇಕು, ಅದಕ್ಕೆ ಕಾಪಿರೈಟ್ ಬೀಳಲ್ಲ ನನಗೆ. ಅಷ್ಟು ಗೊಬ್ಬೆ ಹಾಕ್ತಾರೆ. ಓಕೆ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಪ್ರಿಯಾ, ಏ ಪ್ರಿಯಾ, ಲೇ ಜ್ಯೂಸ್ ಪೀಲಾ? ಜಾಸ್ ಪೀಲಾ? ಹಾ, ನೋಡಿ, ನಿಮ್ಮ ಇದ್ರಲ್ಲೇ ಬರ್ತದೆ ಎಂತ ಜಾಸ್ ಪೂಸ್ ಕಾಸ್ ಪೂಸ್ ಅಂತ. ಎಂತದ ಇವು ಪಾಂಡುರಂಗ, ಕುಡಿ, ಎಂಜಾಯ್. ಎಲ್ಲರೂ ಒಳ್ಳೊಳ್ಳೆ ಮಾಡಿಕೊಡ್ತಾರೆ ನನ್ನ ಹಸ್ಬೆಂಡ್. ನೋಡಿ ನನಗೆ ಏನ್ ಮಾಡಿಕೊಡ್ತಾರೆ, ಕಲರ್ಫುಲ್ ಮಾಡಿ ಕೊಡ್ತೇನೆ. ನಿನ್ನೆ ರೆಡ್, ಗ್ರೀನ್, ನಾಳೆ ಅಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಡ್ ಪುನಃ ಬರುತ್ತೆ. ರೆಡ್ ಬೇಡ ಪ್ಲೀಸ್. ಆಫ್ಟರ್ 2 hours ಬಂದೇ ಬರುತ್ತೆ. ಸಾರಿ, ಆರೆಂಜ್ ಜ್ಯೂಸ್ ಬೇಡ, ಅದು ಇದು ಪೊಮೊಗ್ರಾನೇಟ್ ಜ್ಯೂಸ್. ಹೌದಾ? ನಿಂಗೆ ಕೊಡಿಸ್ತೀನಿ ಬಾ, ಎಂಜಾಯ್. ಚೆನ್ನಾಗಿರುತ್ತೆ, ಸ್ವಲ್ಪ ಕುಡಿಬಹುದಲ್ಲ. ನಿನ್ನದು ಒಳ್ಳೇದಿತ್ತಲ್ಲ. ನಿನ್ನ ಮತ್ತೆ ಅದೇ ಅಲ್ಲ, ನಿನ್ನ ರೆಡ್
ಟೈಮ್ ಎಷ್ಟಾಯ್ತು ಈಗ? ಅಮ್ಮನಿಗೆ ಕೊಟ್ರಾ? ಅಮ್ಮನಿಗೆ ಕೊಡಲಿಲ್ಲ. ಸ್ವಲ್ಪ ಕೊಡಿ. ಬೇಡ, ಅದು ಅಮ್ಮನಿಗೆ. ಅವ್ರಿಗೆ ಇಷ್ಟ ಇದು, ಅದಕ್ಕೆ ನಾನು ಇಡೋದು. ಎಂತ ಇಷ್ಟನ ದೇವರ ಗೊತ್ತು ನಿಮಗೆ. ಆಯಿತು. ನೀನು ಎಂತದ? ಓ ಅವನದ್ದು ಸ್ಟೈಲೇ ಹಾಗೆ ಮಲಗುದು, ಹೇಗೆ ಬೇಕು ಹಾಗೆ ಬಿತ್ಕೊಳ್ತಾನೆ. ಅದು ಕೊಡಿ ನೋಡಿ ಅಮ್ಮನ್ನ. ಎಂತ ಹೇಳ್ತಾರೆ, ನಿನ್ನೆ ಅಂತ ಹೇಳಿದ್ರು. ಅವ್ರು ಖುಷಿ ಆಯ್ತು, ಅವ್ರು ಕುಡಿತಾ ಮಾಡಿ ಕುಡಿತಾ. ಇದು ಕೊಡಿ. ಮತ್ತೆ ಸ್ವಲ್ಪ ಇದು ಇದರಲ್ಲಿ ಕೂಡ ಇತ್ತು, ಅದು ಕೂಡ ಕುಡಿದ್ರು. ಗುಡ್ ಮಾರ್ನಿಂಗ್. ಇವತ್ತು ಮನೆಯಲ್ಲಿ ಯಾರಿಲ್ಲ, ಅಜ್ಜಿ ಎಲ್ಲ ಟ್ರೈನಿಗೆ ಹೋಗಿದ್ದಾರೆ, ಅಜ್ಜಿ ಎಲ್ಲ ಹೊರಗೆ ಹೋಗಿದ್ದಾರೆ, ಹಾಗೂ ನಾವೆಷ್ಟು ಜನ ಇದ್ದೀವಿ. ಈಗ ಬೆಳಿಗ್ಗೆ ಅವರು ಕಿಚನ್ ಗಲೀಜು ಮಾಡಿ ಹೋಗಿದ್ದಾರೆ, ಅದನ್ನು ನಾವು ಕ್ಲೀನ್ ಮಾಡಬೇಕು. ವಿನೋ, ಇವತ್ತು ಪದಾರ್ಥ ನೀನು ಮಾಡಾಯ್ತಾ? ಏನು ಗೊತ್ತಿದೆ, ಮಾಡು. ಅಮ್ಮಂದು ವಿಡಿಯೋ ಉಂಟಲ್ಲ, ನೋಡು, ಯಾವ್ದೊಂದು ರೆಸಿಪಿ ನೋಡಿ ಮಾಡು. ಮಾಡ್ತೀಯಾ? ಆಮ್ಲೆಟ್ ಮಾಡ. ಆಮ್ಲೆಟ್ ಅಂತ ಯಾವ್ದು ನೀನ್ ಮಾಡ್ತೀಯ? ಚೀಸಿ ಆಮ್ಲೆಟ್. ಈಸಿ ಆಮ್ಲೆಟ್ ಊಟಕ್ಕೆ ಆಗಲ್ಲ ಅದು. ಚಿಕನ್ ತಾನೆ ಮಾಡ್ತೇನೆ ನಾನು, ಗ್ಯಾರಂಟಿ. ಎಕ್ಸ್ಪೆರಿಮೆಂಟ್ ಆಗ್ತದೆ. ಪರವಾಗಿಲ್ಲ, ಅದನ್ನ ಮಾಡ್ತೇನೆ. ಮಾಡ್ತೀಯಾ? ಓಕೆ. ಪ್ರಿಯಾ, ಇವತ್ತು ನಮ್ಮ ರಾಯ್ಸ್ಟರ್ ಪದಾರ್ಥ ಮಾಡ್ತಾನಂತೆ. ಆಯ್ತು, ಮಾಡ್ಲಿ. ಮಾಡ್ತೀಯಲ್ಲ? ಓಕೆ. ನಾನು ಮತ್ತೆ ಅವನು ಮಾಡ್ತೇನೆ. ನಾನಿಲ್ಲ, ನೀನು ಮಾಡಲ್ಲ, ನಿಂಗೆ ತಿಂದು ಕೂಡ ಇಲ್ಲ. 42,833. ಏನ್ ಮಾಡ್ತಿದ್ದೀರಾ? ಇದು ನಮ್ಮನಿಗೆ ಪ್ರಿಯನಿಗೆ ತುಂಬ ಹೊಟ್ಟೆನೂ ಬಂತು. ಹೌದಾ? ಅದಕ್ಕೆ ಜೀರಿಗೆ ಕಷಾಯ ಸ್ವಲ್ಪ ಮಾಡು ಅಂತ ಇಟ್ಟೆ. ಜೀರಿಗೆ ಉಂಟು, ಜೀರಿಗೆ ಜೀರಿಗೆ ಸ್ವಲ್ಪ ಇರು, ಅದೇ ಜೀರಿಗೆ ಮತ್ತೆ ಒಂದು ಚಿಕ್ಕ ತುಂಡು ಬೆಲ್ಲ. ಬೆಲ್ಲವಾ? ಬೆಲ್ಲ ತರ್ತೀನಿ ನಾನು. ಬೆಲ್ಲದಲ್ಲಿ ಲಿಕ್ಕಿಲ್ಲ, ಉಂಟ ಬೆಲ್ಲ. ಅದು ಓಲೆ ಬೆಲ್ಲ, ಅದು ಬೇಡ. ಇದು ಉಂಟು ಓಲೆ ಬೆಲ್ಲ ಅಂದರೆ? ಓಲೆ ಬೆಲ್ಲ ಪಾಮ್ ಜಾಗರಿ. ಪಾಮ್ ಜಾಗರಿ ಅಂದರೆ ನಾವು ಇದು ಶೇಂದಿ ಎಲ್ಲ ಕೊಡ್ತೀವಲ್ಲ, ಅದರದ್ದು. ಅದು ಒಳ್ಳೇದು. ಹೌದಾ? ಕಾಸ್ಟ್ಲಿ ಬರ್ತದೆ. ಇದು ಅಮ್ಮನ ಬೆಲ್ಲ. ಸಾಕಷ್ಟು ದೊಡ್ಡದು. ಎಂತ ಮಾಡ್ತಿದ್ದೀರಾ ಅಜ್ಜಿ ನೀವು? ಒಂದು ಬೆಳಿಗ್ಗೆಯಿಂದ ಮೆಂತ್ಯ ಲಡ್ಡು ಆಯಿತು. ಹಾಂ. ಈಗ ಪ್ರೋಟೀನ್ ಲಡ್ಡು. ಎಷ್ಟು ಕೆಲಸ ಬೆಳಿಗ್ಗೆಯಿಂದ? ಹೋಳಿಗೆ 5 ಕಿಲೋ. ನೀವೆಲ್ಲಿ ಹೋಗೋದು? ಅವರು ಬೆಲ್ಲದಲ್ಲಿಕ್ಕೆ. ಸ್ಟೇಟ್ ಬ್ಯಾಂಕಾ? ಸ್ಟೇಟ್ ಬ್ಯಾಂಕ್ ಅಲ್ಲ, ಇಲ್ಲಿ ಸರ್. ಇನ್ನು ಸ್ವಲ್ಪ ಟೈಮ್ ಮತ್ತೆ ಇವನು ಹೋಗೋದು ನಮ್ಮನ್ನು ಬಿಟ್ಟು. ಬೆಂಗಳೂರು ಹೊರ್ತಾನೆ, ಬೆಂಗಳೂರು. ನಮಗೆ ನಮ್ಮದೆಲ್ಲ ಮತ್ತೆ ಪರಿಚಯ ಇರುವುದಿಲ್ಲ. ಮತ್ತೆ 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 ನಾನು ಯಾರನ್ನು ಸೋಫಾದಲ್ಲಿ ನೋಡೋದು? ಮತ್ತೆ ನನಗೆ ಕಾರಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ? ಮತ್ತೆ ನನಗೆ ಕಾರ್ ಯಾರು ಕಳಿಸ್ತಾರೆ? ಮತ್ತೆ ನಮ್ಮ ರಾತ್ರಿ ಪಾತ್ರೆ ಯಾರು ತೊಳಿತಾರೆ? ಮಳೆ ಬರ್ತಾ ಉಂಟು ನೋಡಿ, ಫುಲ್ಲು ಈಗ ಮೋಡ ಬಂದಿದೆ. ಇಲ್ಲಿ ನೋಡಿ ಮಳೆ ಬೀಳ್ತಾ ಉಂಟು, ನೋಡಿ ಮಳೆ ಬೀಳ್ತಾ ಉಂಟು. ಆದರೆ ಆದರೂ ಸಹ ಅವರು ಗಿಡಕ್ಕೆ ನೀರು ಹಾಕ್ತಿದ್ದಾರೆ. ಯಾಕೆ ಅಂದರೆ ಅವರಿಗೆ ಏನು ಕೆಲಸ ಇಲ್ಲ ಮಾಡಲಿಕ್ಕೆ. ನಾನು ಹೇಳಿದೆ ಮಳೆ ಬರ್ತದೆ, ಬೇಡ ನೀರು ಹಾಕೋದು. ನಿನ್ನೆ ರಾತ್ರಿ ಸಹ ಮಳೆ ಬಂದಿದೆ, ಆದರೂ ಸಹ ಇವತ್ತು ಸಂಜೆ ನೀರು ಹಾಕ್ತಿದ್ದಾರೆ. ಟೈಮ್ ವೇಸ್ಟ್ ಮಾಡೋದು, ನೀರು ವೇಸ್ಟ್ ಮಾಡೋದು, ಕರೆಂಟ್ ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು. ಅದು ಗಿಡಕ್ಕೆ ಕೂಡ ಜಾಸ್ತಿ ನೀರು ಕೊಡೋದು, ಗಿಡ ಕೂಡ ಲೈಫ್ ಹಾಳು ಮಾಡೋದು, ಮತ್ತು ನನಗೆ ಕೂಡ ನೀರು ಬಿಸಾಡೋದು. ಅದೆಲ್ಲ ಕೆಲಸ ಇವರು ಮಾಡೋದು.
ಮತ್ತು ವಿಡಿಯೋದಲ್ಲಿ ಪಾಪ ಬರೋದು. ಓಕೆ, ನಮ್ಮ ವಿನುಗೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಹೋಗ್ಲಿಕ್ಕೆ. ಇದೆಲ್ಲ ನಾವು ಮಕ್ಕಳಿಗೆ ತಗೊಂಡು ಬಂದಿದ್ದು ಅವತ್ತು ಡೆಲ್ಲಿಯಿಂದ. ಅದರಲ್ಲಿ ಕೆಲವು ಮಾತ್ರ ಯೂಸ್ ಮಾಡಿದ್ದು, ಕೆಲವು ನಾನು ಹಾಗೆ ಇಡುದು. ಯಾಕಂದ್ರೆ ಎಲ್ಲ ಕೊಟ್ಟರೆ ಎಲ್ಲವನ್ನು ಹಾಳು ಮಾಡ್ತಾರೆ. ಎರಡೆರಡೇ ರಿಲೀಸ್ ಮಾಡೋದು ನಾನು, ಸುಯಿ ಮಾಡಿ. ಇನ್ನು ಕೆಳಗಿಡು, ಎಲ್ಲ ಕೊಡ್ತೀನಿ ನಿನ್ಗೆ. ನಾನು ಎಂತ ಕೊಡ್ಲಿಕ್ಕೆ ಕೊಟ್ಟು ಕೆಳಗಿಡು. ಅದು ರಾಯ್ಬ ಬಂದು ಅವನಿಗೆ ಆಗುದಿಲ್ಲ, ಅವಂದೇ ಅದು. ಹಾಗೆ ಇವಾಗ ಕೆಲವು ಬಟ್ಟೆ ಕೊಟ್ಟಿದ್ದೀನಿ ನೋಡಿ. ಒಂದು ಹೊಸತ್ತು ಬಟ್ಟೆ, ಜಾಸ್ತಿ ಹೊಸತ್ತು ಕೊಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗುದು ಅವನು ಅಲ್ಲ ವಿನೋ. ಒಂದು ಮಾತ್ರ ಹೊಸ ಜೋಡಿ, ಮತ್ತೆ ಮನೆಗೆ ಹಾಕ್ಲಿಕ್ಕೆ 2 ಪ್ಯಾಂಟ್ ಹೊಸತ್ತು, ಮತ್ತೆ ಟೀ ಶರ್ಟ್ ನೋಡ್ತೀನಿ, ಇದ್ರೆ ಕೊಡ್ತೀನಿ, ಇಲ್ಲದಿದ್ರೆ ಹಳತ್ತೆ ತಕೊಂಡು ಹೋಗ್ಬೇಕು. ಯಾವ್ದು ಹೊಸತ್ತಿಲ್ಲ ಆಯ್ತಾ. ಇದೊಂದು ಪ್ಯಾಂಟ್ ಮನೆಗೆ. ಮತ್ತೆ ಎಲ್ಲ ಹಳತ್ತೆ ಯಾವುದುಂಟು ಫುಲ್ ಕೈ ಜಾಸ್ತಿ ತಗೋ. ಹೊರಗಡೆ ಬಿಸಿಲಿಗೆ ಹೋಗೋಕೆ ಕೂಡ ಅಲ್ಲಿ ಬೇಗ ಕಪ್ಪಾಗ್ತಾರೆ ಬ್ಯಾಂಗ್ಳೂರಲ್ಲಿ. ಮತ್ತೆ ಇನ್ನೊಂದು ಚಳಿ ಕೂಡ ಇರುತ್ತೆ ಅಲ್ಲಿ, 2 ಕೂಡ. ಬ್ಯಾಗ್ ಬರ್ತಾ ಇದೆ. ಬ್ಯಾಗ್ ಬೇಕಿದ್ರೆ ಬ್ಯಾಗ್ ತಗೊಂಡು ಎಂತ ಬೇಕು ಎಂತ ತಗೊಂಡು ಹೋಗು. ಡೈಲಿ ತುಂಬಾ ಬೇಜಾರಾಗುತ್ತೆ. ಮೊನ್ನೆ ಹೇಳ್ತಾ ಇದ್ದ, ಆಯ್ತಮ್ಮ ಇನ್ನು ನಾನು ಹೋಗುದಿಲ್ಲ ಬಿಡು ಅಂತ ಹೇಳಿ. ಹಾಗೆ ಬೇಜಾರಾಗತ್ತೆ. ಒಂದಿನ ಇದು ಕೂಡ ಬರುತ್ತೆ, ಎಲ್ಲ ತಾಯಿ ತಂದೆಯ ಪಾದಿಗೆ ಒಂದಿನ ಬರುತ್ತೆ. ಮಕ್ಕಳ ಬಟ್ಟೆ ಪ್ಯಾಕ್ ಮಾಡಿ ಅವರಿಗೆ ಬೇರೆ ದೂರ ಕಳಿಸುದು. ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ. ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೊಡ್ಬೇಕಾಗತ್ತೆ ದೂರ, ಗಂಡ್ಮಕ್ಳು ಕೆಲ್ಸಕ್ಕಂತ ದೂರ ನಿಲ್ತಾರೆ. ಅಲ್ಲೇ ಮತ್ತೆ ಹೆಂಡತಿ ಸಿಗ್ತಾರೆ, ಮತ್ತೆ ತಂದೆ ತಾಯಿ ಎಲ್ಲಿ, ಮಕ್ಕಳಲ್ಲಿ. ಇದೇ ಆಯ್ತು ಅಲ್ಲ ಅಲ್ಲ ಏನೋ ಎಲ್ಲ ರಾಂಗ್. ಅದೆಲ್ಲ ಫಿಲ್ಮದಲ್ಲಿನ, ಅದು ನಿಜ ಜೀವನದಲ್ಲಿ ಆಗೋದು. ಹೌದಾ, ಆಯ್ತಪ್ಪ. ಇನ್ನು ಯಾವ್ದು ಬೇಕು ಅದು ಕೂಡ ನೋಡ್ತೀನಿ. ಎಂದ ತಂದೆದ್ದು ಅಂತ ಯಾವುದಿಲ್ಲ, ಎಲ್ಲ ಮಕ್ಕಳೇ ಹಾಕುದಾಯ್ತು. ಲಾರ್ಜ್ ಎಲ್ಲ ಪಪ್ಪನ್ ಅಲ್ಲ, ಇದು ನಿಮ್ದಲ್ಲ. ಗಿಡ್ಡ ಖುಷಿ ಆಯ್ತು ನೋಡಿ. ಎಂತ ಮಾಡ್ತೀರಾ? ಕಡಲೆ ಫ್ರೈ. ನಿಮಗೆ ನನ್ನ ಫೇವ್ರೇಟ್ ಇದು. ಇದು ಬೇಕಾ ಉಂಡೆನು? ಬೇಡ, ಹಸಿ ಶೇಂಗಾ ಹಾಕಿ ಕಡಲೆ ಫ್ರೈ ಮಾಡ್ತಾ ಇದ್ದೆ. ಇದು ನೋಡಿ, ಇದು ನಮ್ಮ ಫೇವ್ರೇಟ್. ಹೌದಾ, ಅದು ಮುಚ್ಚಿಡ್ಬೇಡಿ, ಇದಾಗುತ್ತೆ ತಣ್ಣಗಾಗುತ್ತೆ. ಈಗ ಮುಚ್ಚಿ ಇದು ಮಾಡಷ್ಟೇ ಬಿಸಿ ಉಂಟಲ್ಲ, ತಣ್ಣಗಾಗುತ್ತೆ ನೋಡಿ. ಜಾಸ್ತಿ ಕ್ರಿಸ್ಪಿ ಆಯ್ತಾ? ಇಲ್ಲ ಇಲ್ಲ, ಒಳ್ಳೆದುಂಟು. ಬಿಸಿ ಉಂಟು. ಇಲ್ಲ ಅದು ತಣ್ಣಗಾಗ್ಬೇಕಲ್ಲ, ಅದು ಡಬ್ಬೆಯಲ್ಲಿ ಹಾಕಿಡ್ಲಿಕ್ಕೆ ಆಗಲ್ಲ. ಬಿಸಿುಂಟು. ಲಾಲಿಪಾಪ್ ಪಾಪ್ ಪಾಪ್ ಲಾಲಿಪಾಪ್ ಪಾಪ್ ಪಾಪ್ ಚಿಗಡಿ ಪಾಪ್ ಪಾಪ್ ಪಾಪ್. ಓಕೆ, ನನಗೆ ಇದು ಚಿಕನ್ ಬೋನ್ಲೆಸ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಅದು ಇದು ಮಾಡಿಡು. ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕ್ತಾ ಇದ್ದೆ. ಕತ್ತಲಾಗಿದೆ ನೋಡಿ ಹೊರಗಡೆ, ಎಷ್ಟು ಸುನ್ಸಾನ್ ಜಾಗ. ಒಬ್ಬರು ಹೇಳ್ತಿದ್ರು ಅವತ್ತು, ನೀವು ಒಂದೇ ಗುಡ್ಡದ ಮೇಲೆ ಒಂದೇ ಮನೆ ಮಾಡಿ ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ. ನಮ್ಮ ಹಿಂದ್ಗಡೆ 100 ಮನೆ ಉಂಟದು, ಯಾರಿಗೆ ಗೊತ್ತಿಲ್ಲ. ಒಬ್ಬರು ಮೊನ್ನೆ
ತುಂಬ ಉಂಟು ಮತ್ತೆ ಇಲ್ವಾ? ಇಲ್ಲಿ ಸುಮಾರು ಮನೆ ಉಂಟು. ಈಚೆ ಉಂಟಲ್ಲ ಫುಲ್ಲು ಲೇಔಟ್ ಹಾಗೂ ಮನೆಯೇ ಇರೋದೆಲ್ಲ. ನಾವು ಮಾತ್ರ ಒಂದೇ ನಿಂತಿದ್ದೀವಿ ಅಷ್ಟೇ. ಆಗ ನಮ್ಮ ಸುತ್ತಲೇ ಈ ರೀತಿ ಇದೆ. ಇಲ್ಲಿ ಒಂದು ಹಂದಿ ಬಂದಿದೆ. ಇಲ್ಲನೇ ಐಫೋನ್ ಅವರು ಕಾಡಂದಿ ಪಾಸ್ ಬಂದಿದ ಇಲ್ಲ ಆಟೋಮ್ಯಾಟಿಕ್ ಐಫೋನ್ ಅಲ್ಲಿ ಪಾಸ್ ಬಂದಿದೆ. ಐಫೋನ್ ಅಲ್ಲಿ ಪಾಸ್ ಬಂದಿದೆ. ಪಾಸ್ ಆಪ್ಷನ್ ಬಂದಿದೆ. ಹಾ, ಇಷ್ಟು ವರ್ಷಕ್ಕೆ ಈಗ ತಗೊಂಡ್ ಇದು ಅದೆಷ್ಟು ದಿನ ಗೊತ್ತಿಲ್ಲ. ಹಾ, ಹೊಡೀರಿ ಬಡೀರಿ. ಮತ್ತೆ ನನ್ನಿಂದ ಬೆಲ್ಟ್ ಅನ್ನು ಪೆಟ್ಟು ತಿನ್ನಿರಿ. ಯಾರು ಜಗಳ ಮಾಡ್ತಾರೆ ಅವರಿಗೆ ಪಪ್ಪನ ಬೆಲ್ಟಿನ ಕಿಸ್. ಯಾರಿಗೂ ಧೈರ್ಯ ಇಲ್ಲ ನೋಡಿ, ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿದ್ದಾರೆ. ಅವನು ದೂರ ನಿಂತಿದ್ದಾನೆ, ಅವನಿಗೆ ತಿಂದು ಭಾರಿ ಅಭ್ಯಾಸ ಉಂಟು ಅಲ್ಲಲ್ಲವೇ? ಅದೌದು, ಮಾಡಬೇಡಿ ಹಾಗೆ. ಎಲ್ಲಾದ್ರೂ ಕುತ್ತಿಗೆ ಇದಾಗ್ಬೋದು ರಾಯ್. ಹಾ, ಝೋಂಬಿ ಬಂದ. ಝೋಂಬಿ ಅದೇ ನಾನು ಅಲ್ಲ, ಮೊಬೈಲ್ ಬಿತ್ತಂತಿದ್ರೆ ಮಂಗ. ಹಾ, ಎಂತ ವಾವ್, ಎಣ್ಣೆ ಎಳಿಲಿಕ್ಕೆ ಬಿಡ್ಬೇಡಿ, ಫಾಸ್ಟ್ ಇಡಿ ಗ್ಯಾಸ್. ಫಾಸ್ಟ್ ಉಂಟಲ್ಲ, ಗುಳುಗುಳು ಆಗ್ತಾ ಉಂಟು, ಜೋರ್ ಸೌಂಡ್ ಬರ್ತಾ ಇಲ್ಲ ನನಗೆ. ಚೆನ್ನಾಗಿ ಬಂದಿದೆಲ್ಲ, ಇಷ್ಟು ಗ್ರೇಟ್ ಅಲ್ವಾ? ಕಲೀರಿ ನನಗೆ ಸ್ವಲ್ಪ, ಕಲೀರಿ ಕಲೀರಿ. ಎಂತಲ್ಲವಿ? ಕೇಳು ಪಜ್ಜು, ಎಂತ ಚಾಂಪಿಯನ್ ನೀನು ಬಜ್ಜು? ನೀನೆಂತ ಮಾಡ್ತಿದ್ದಿ ರೂಮ್ ಒಳಗೆ ಒಬ್ಬನೇ ಆಗೋದ್ರಿಂದ? ಯಾವ ಮೂವೀಸ್ ಒಬ್ಬನೇ ನೋಡುವಂತದ್ದು ನೋಡ್ತಾ ಇದೀಯ ಅಲ್ಲಿ? ನೀನ್ ದೊಡ್ಡ ಕಳ್ಳ. ನಂಬಿಡಿ ಪಜ್ಜುನ, ನಂಬಿಡಿ. ನೋಡಿ ರೂಮಲ್ಲಿ ಕತ್ಲೆಯಲ್ಲಿ ಏನೋ ಮಾಡ್ತಿದ್ದಾನೆ ಪಜ್ಜು. ನೋಡಿ ಬಾಗಿಲಾಗ್ತಾ ಇದ್ದಾನೆ ನಾನು ಬರುವಾಗ. ಈಗ ಚೇಂಜ್ ಮಾಡಿದ. ನೋಡಿ ಚೇಂಜ್ ಆಯ್ತು. ನೋಡಿ. ಪಜ್ಜು ಸೂಪರ್. ಏನ್ ಮಾಡ್ತಾ ಇದ್ಯಾ ಇಲ್ಲಿ? ನಾವೆಲ್ಲರೂ ಇದ್ದೀವಿ. ಮಮ್ಮಿ ಡ್ಯಾಡಿ ರೂಮಲ್ಲಿ ಮಲಗಿದ್ದಾರೆ. ಇಲ್ಲಿ ಅವರಿಗೆ ನಿದ್ದೆ ಬರ್ತಾ ಇತ್ತಂತೆ, ಅದಕ್ಕೆ ಬೇಗ ಹೋಗಿದ್ದಾರೆ. ಈಗ ನೋಡಿ, ನಾನು ಮ್ಯಾಜಿಕ್ ಮಾಡ್ತೀನಿ. ಇಲ್ಲಿಂದ 1 ರೌಂಡ್ ಟರ್ನ್ ಆಗ್ತೀನಿ, ಮತ್ತೆ ಸ್ವಲ್ಪ ದೂರ ಇರ್ತೀನಿ. ನೋಡಿ, 3, 2, 1 ಸ್ಟಾರ್ಟ್. ನೋಡಿದ್ರಾ? ಥ್ಯಾಂಕ್ ಯು. ಅದೆಲ್ಲ ನಾನು UKG ಇರ್ತಾನ ಮಾಡ್ತಿದ್ದೆ. UKG ಇರ್ತಾನ, ಮಾಡ್ತಾನ, ಹೋಗ್ತಾನ, ಬರ್ತಾನ, ಎಲ್ಲ ಅವನ್ತಾನ. ಎಂತದು? ಗಂಜ ಲಂಚ ಇದು ದೊಡ್ಡ ಮಗನಿಂದ ಲಂಚ ಬಂತು. ಅವನಿಗೆ ನಾನು ಜಾಸ್ತಿ ಪ್ರೀತಿಸ್ತೀನಿ. ಇನ್ನು ಇಬ್ಬರಿಂದ ಬರ್ಲಿಲ್ಲ. ಹೌದು, ನನ್ಗೀಗ ಹಣ ಕೊಟ್ಟ. ಈಗ ನಿಂದ ಆಕ್ಟಿಂಗ್. ಈಗ ನಾನು ಅಮ್ಮ. ಈಗ ನಾನು ಲೆವಿ ಅಮ್ಮ. ನೋಡಿ, 5,000. ಮೈ ಗಾಡ್, 5,000. ಆಯ್ತಾ ನಿಮ್ದು? ಇದೊಂದು ಟೇಸ್ಟ್ ನೋಡು ಹೇಗೆ ಆಗಿದೆ ನೋಡು. ಯಾರ್ದು? ನಂದು. ಅಂದ್ರೆ ಫ್ರೈ ಅದಲ್ಲ, ಸರಿಯಾ? ಚೆನ್ನಾಗಾಗಿದೆ. ತಿಂದು ನೋಡ್ತೀನಿ. ಮೆಲ್ಲ ಆರಾಮ್ಸೆ. ಸೂಪರ್. ಬೆನ್ನು ತಟ್ಟಿನಂದು. ಪ್ರೌಡ್ ಆಫ್ ಮೀ. ಸೂಪರ್ ಆಗಿದೆ. ಇದೆಂತ ಮುಂಚಿನ?
ಮುಂಚೆ ಮತ್ತೆ ಎಣ್ಣೆ ನೋಡಿ ಎಷ್ಟು ಗಟ್ಟಿದೆ. ಹ್ಞೂ ಕ್ಲೀನ್ ಮಾಡಬೇಕು ಒಂದು. ಬನ್ನಿ ಊಟ ಮಾಡೋಣ, ಲೇಟ್ ಆಯ್ತು, ಹಚ್ಚುವಾಗಿದೆ. ಇಲ್ಲಿ ನಮಗೆ ಜ್ಯೂಸ್ ರೆಡಿ ಆಗ್ತಾ ಉಂಟು, ಮಾಕ್ಟೇಲ್ ಕಾಕ್ಟೇಲ್ ಎಲ್ಲ ರೆಡಿ ಆಗ್ತಾ ಉಂಟು. ಏ ನೋಡಿ ನನ್ನ ಚಿಕ್ಕ ಪುಟ್ಟ ಗ್ಲಾಸ್, ನನಗೆ ಇಷ್ಟ ಇಂಥ ಸಣ್ಣ ಸಣ್ಣ. ಕಳ್ಳ ಬರ್ತಿದ್ದ ನನ್ನ ಹತ್ರ. ಇದು ಜ್ಯೂಸ್ ಆಯ್ತಾ? ಯಾವ್ದು ಜ್ಯೂಸ್? ಕ್ರ್ಯಾನ್ಬೆರಿ, ಟ್ರಾಪಿಕಾನಾ. ನೋ ಶುಗರ್. ದಿಸ್ ಒನ್. ಓಕೆ, ಇನ್ನು ಮಲಗಲಿಕ್ಕೆ ಹೋಗೋದು. ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಬಂದೆ, ಮತ್ತೊಮ್ಮೆ ಮಲಗುವ ಮೊದಲೊಮ್ಮೆ. ಇನ್ನು ಮಲಗುವ ಮೊದಲು ಸ್ವಲ್ಪ ನನಗೆ ಅದು ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ ನೋಡಿ, ಕ್ಯೂರ್ ಸ್ಕಿನ್ನಿದ್ದು. ಇದಕ್ಕೆ ಡಾರ್ಕ್ ಸ್ಪಾಟಿಗೆಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಜಸ್ಟ್ ಎಲ್ಲಿ ಉಂಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕಲಿಕ್ಕೆ ಅಷ್ಟೇ. ಇದು ಒಬ್ಬೊಬ್ಬರಿಗೆ ಒಂದೊಂದು ಕಿಟ್ ಸಜೆಸ್ಟ್ ಮಾಡ್ತಾರೆ, ನನಗೆ ಇದನ್ನು ಹೇಳಿದ್ದಾರೆ, ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ. ಫೇಸ್ ವಾಶ್ ಮತ್ತು 2 ಕ್ರೀಮು ಮತ್ತು ಸನ್ಸ್ಕ್ರೀನ್ ಇದನ್ನೆಲ್ಲ ಒಂದು ಕಿಟ್ಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾನು ಹಾಕೋದು. ಸ್ವಲ್ಪ ಸ್ವಲ್ಪ ಯಾವ ರೀತಿ ಹಾಕಬೇಕು ಅದನ್ನು ಕೂಡ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಅವರು. ಆ ರೀತಿ ನಾವು ಹಾಕಿದರೆ ಆಯಿತು. ಮತ್ತು ನೆಕ್ಸ್ಟ್ ಬೇಕಿದ್ರೆ ನಿಮಗೆ ಕ್ಯೂರ್ ಸ್ಕಿನ್ ಆ್ಯಪ್ ಏನಾದರೂ ಡೌನ್ಲೋಡ್ ಮಾಡಲಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಹಾಗೂ ಒಮ್ಮೆ ನಿಮ್ಮ ಮುಖವನ್ನು ಒಮ್ಮೆ ಚೆಕ್ ಮಾಡಿ, ಅನಾಲಿಸಿಸ್ ಮಾಡಿ, ಒಮ್ಮೆ ಟೆಸ್ಟ್ ಮಾಡಿ, ಸ್ಕಿನ್ ಹೇಗಿದೆ, ನಿಮ್ಮದು ಒಳ್ಳೆದಿದೆಯಾ, ಏನಾಗಿದೆ ಮುಖದಲ್ಲಿ ಅಂತೇಳಿ ಅನಾಲಿಸಿಸ್ ಮಾಡಿ ಜಸ್ಟ್ ನೀವು ನೋಡ್ಬೋದು. ಓಕೆ, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.